ಅಂತಾರಾಷ್ಟ್ರೀಯ ಶಿಕ್ಷಕರ ದಿನ. ಅಂತಾರಾಷ್ಟ್ರೀಯ ಶಿಕ್ಷಕರ ದಿನವನ್ನು ಅಕ್ಟೋಬರ್ 5ರಂದು ಆಚರಿಸಲಾಗುತ್ತದೆ. ವಿಶ್ವದಾದ್ಯಂತ ಶಿಕ್ಷಕರ ಪ್ರಾಮುಖ್ಯತೆಯನ್ನು ಒಪ್ಪಿಗೆಯಾಗಿ ಶಿಕ್ಷಕರ ಕೊಡುಗೆಯನ್ನು ಗೌರವಿಸುವುದಕ್ಕಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. 1994ರಲ್ಲಿ ಯುನೆಸ್ಕೋ, ಯುನೆಸ್ಕೋ ಮತ್ತು ಅಂತಾರಾಷ್ಟ್ರೀಯ ಶ್ರಮಿಕ್ ಸಂಘದ ಐಲೋ ಪ್ರಸ್ತಾವನೆಯನ್ವಯ ಈ ದಿನದ ಆಚರಣೆ ಪ್ರಾರಂಭವಾಯಿತು. ಉದ್ದೇಶಗಳು: ಶಿಕ್ಷಣದ ಕ್ಷೇತ್ರದಲ್ಲಿ ಶಿಕ್ಷಕರ ಪಾತ್ರದ ಮಹತ್ವವನ್ನು ಒತ್ತಿ ಹೇಳುವುದು. ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಶಿಕ್ಷಕರ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಹೆಸರಿಸಲು. ಶಿಕ್ಷಕರ ಸಮಾಜದಲ್ಲಿ ಬದಲಾವಣೆ ತಂದ ಬಗೆಗಳನ್ನು ಸ್ಮರಿಸುವುದು. ಈ ದಿನದ ಮೂಲಕ ಸಮಾಜದ ಶಿಕ್ಷಕರು ಶ್ರದ್ಧೆಯ ಪಾತ್ರಗಳಿಗಾಗಿ ಪ್ರಶಂಸೆ ಪಡೆದುಕೊಳ್ಳುತ್ತಾರೆ. ಅಂತಾರಾಷ್ಟ್ರೀಯ ಶಿಕ್ಷಕರ ದಿನವು ಜಾಗತಿಕ ಶಿಕ್ಷಣ ವ್ಯವಸ್ಥೆಯಲ್ಲಿರುವ ಪ್ರಮುಖ ಪ್ರಶ್ನೆಗಳ ಕುರಿತು ಜಾಗೃತಿಯನ್ನು ಹೆಚ್ಚಿಸಲು ಮತ್ತು ಶಿಕ್ಷಕರ ಹಿತಾಸಕ್ತಿಗಳನ್ನು ಬೆಂಬಲಿಸಲು ಅವಕಾಶ ಒದಗಿಸುತ್ತದೆ. ಈ ದಿನದ ಆಚರಣೆ ಮೂಲಕ ಜಾಗತಿಕ ಮಟ್ಟದಲ್ಲಿ ಶಿಕ್ಷಕರಿಗೆ ಉತ್ತಮ ಕಾರ್ಯಪದ್ಧತಿಗಳು, ತಮ್ಮ ಹಕ್ಕುಗಳನ್ನು ಮತ್ತು ಶ್ರೇಯಸ್ಕರ ಪರಿಸರಗಳನ್ನು ಒದಗಿಸಲು ಯತ್ನಿಸಲಾಗುತ್ತದೆ. ಪ್ರಮುಖ ಅಂಶಗಳು: ಶಿಕ್ಷಕರ ಮಹತ್ವ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರು, ಪ್ರೇರಣಾ ಶಕ್ತಿಗಳು ಮತ್ತು ಜೀವನದ ಪ್ರಮುಖ ಆಧಾರಸ್ತಂಭಗಳೆಂದರೆ ತಪ್ಪಿಲ್ಲ. ಅವರು ಕೇವಲ ವಿದ್ಯಾಭ್ಯಾಸ ನೀಡುವುದಲ್ಲದೆ ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಪರಿಚಯಿಸುತ್ತಾರೆ ಮತ್ತು ಉತ್ತಮ ಪೌರತ್ವ, ನೈತಿಕತೆ, ಶಿಸ್ತು ಮತ್ತು ಜೀವನ ಕೌಶಲ್ಯಗಳನ್ನು ಕಲಿಸುತ್ತಾರೆ. ಆಚರಣೆಯ ಉದ್ದೇಶ: ಶಿಕ್ಷಕರಿಗೆ ಸಮರ್ಥ ಪುನಃಬಲ ಮತ್ತು ಬೆಂಬಲವನ್ನು ಒದಗಿಸಲು ಸರ್ಕಾರಗಳು ಮತ್ತು ಸಮಾಜಗಳು ಗಮನ ಹರಿಸುವಂತೆ ಮಾಡುವುದೇ ಈ ದಿನದ ಉದ್ದೇಶ. ಶಿಕ್ಷಕರು ತಂತ್ರಜ್ಞಾನ, ಬಡಾವಣಾ ಅಭಿವೃದ್ಧಿ, ಪಠ್ಯಕ್ರಮ ಮತ್ತು ಇತರೆ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡುವಂತೆ ಅಂತಾರಾಷ್ಟ್ರೀಯ ಸಮುದಾಯವನ್ನು ಜಾಗೃತಗೊಳಿಸುತ್ತದೆ. 2023ರ ಥೀಮ್. ಅಂತಾರಾಷ್ಟ್ರೀಯ ಶಿಕ್ಷಕರ ದಿನದ 2023ರ ಥೀಮ್ ಶಿಕ್ಷಕರಿಗೆ ಸಮಾನ ಹಕ್ಕುಗಳ ಸೃಷ್ಟಿ, ದ ಟೀಚರ್ಸ್ ವಿ ನೀಡ್ ಫಾರ್ ದಿ ಎಜುಕೇಷನ್ ವಿ ವಾಂಟ್, ದ ಗ್ಲೋಬಲ್ ಇಂಪರೇಟಿವ್ ಟು ರಿವರ್ಸ್ ದ ಟೀಚರ್ಸ್ ಶಾರ್ಟೇಜ್ ಇದಾಗಿತ್ತು. ಇದರ ಮೂಲಕ ಶಿಕ್ಷಕರ ಕೊರತೆ ಮತ್ತು ಕಠಿಣ ಪರಿಸ್ಥಿತಿಗಳನ್ನು ಪರಿಹರಿಸಲು ಜಾಗತಿಕ ಕ್ರಮಗಳನ್ನು ಕೈಗೊಳ್ಳಲು ಪ್ರೇರೇಪಿಸಲಾಯಿತು. ಮುಖ್ಯ ಚಿಂತನೆಗಳು: ಶಾಲಾ ಶಿಕ್ಷಣದ ಮಟ್ಟದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಕರ ಕೊರತೆಯನ್ನು ಪರಿಹರಿಸಲು ಜಾಗತಿಕವಾಗಿ ಕ್ರಮಗಳ ಅಗತ್ಯವಿದೆ. ಶಿಕ್ಷಕರ ಕೆಲಸದ ಪರಿಸ್ಥಿತಿಗಳು ಮತ್ತು ವೃತ್ತಿ ಜೀವನದ ಸುರಕ್ಷತೆ ಸೂಕ್ತವಾಗಿರಬೇಕು. ಹೊಸ ತಂತ್ರಜ್ಞಾನ ಮತ್ತು ಸುಧಾರಿತ ಶೈಕ್ಷಣಿಕ ವಿಧಾನಗಳಿಗೆ ಶಿಕ್ಷಕರನ್ನು ತಯಾರಿಸಲು ಅವರ ತರಬೇತಿಯಲ್ಲಿ ಸುಧಾರಣೆ ಮಾಡಬೇಕಾಗಿದೆ. ಈ ದಿನವನ್ನು ವಿಭಿನ್ನ ದೇಶಗಳಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತದೆ. ಮುಕ್ತ ಸಂದೇಶಗಳು, ಶ್ರದ್ಧಾ ಗೌರವ ಸಭೆಗಳು ಮತ್ತು ಚರ್ಚೆಗಳು ನಡೆಯುತ್ತವೆ.